ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿ ಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಗುರುಗಳಿಗೆ ನಮಸ್ಕಾರ. ನನ್ನ ಹೆಸರು ಶಿವಪ್ರಸಾದ್. ನನ್ನ ಪ್ರಶ್ನೆ ಏನೆಂದರೆ, ಅದ್ವೈತಿಗಳಿಗೆ ಯಾಕೆ ಪ್ರಚ್ಛನ್ನ ಬೌದ್ಧರು ಎಂದು ಕರೆಯುತ್ತಾರೆ? ನಾಗರಾಜ್, ನಮಸ್ಕಾರ. ಓಂಕಾರದ ಬಗ್ಗೆ ಕೇಳಿದ್ದೀರಿ. ಭಾರತದ ಮಂತ್ರಶಾಸ್ತ್ರದ ಅತ್ಯಂತ ಪ್ರಧಾನವಾದ ಮಂತ್ರದ ಬಗ್ಗೆ ಕೇಳಿದ್ದೀರಿ. ಸಾಹಿತ್ಯದಲ್ಲಿ ಶ್ರೀಕಾರ ಅಂತ ಹೇಳ್ತಾರೆ, ಓಂಕಾರ ಅಂತ ಹೇಳ್ತಾರೆ, ಪ್ರಥಮ ಅಂತ ಹೇಳ್ತಾರೆ. ಆ ಓಂಕಾರದ ಬಗ್ಗೆ ಕೇಳಿದ್ದೀರಿ. ಓಂಕಾರವನ್ನ ಪ್ರಣವ ಅಂತ ಕರೀತಾರೆ. ಅಂತಹ ಪ್ರಣವದ ಓಂಕಾರದ ಬಗ್ಗೆ ಕೇಳಿದ್ದೀರಿ. ಓಂಕಾರ ಅನ್ನತಕ್ಕಂಥದ್ದರ ಸೇರ್ಪಡೆಯಿಂದಾಗಿ ಮಹಾಮಂತ್ರಗಳೆಲ್ಲ ಮಹೋನ್ನತ ಮಂತ್ರಗಳಾಗಿಬಿಡುತ್ತೆ. ಅಂದರೆ ಪ್ರತಿಯೊಂದು ಮಂತ್ರದ ಆರಂಭಕ್ಕೆ ಓಂ ಅನ್ನತಕ್ಕಂಥದ್ದನ್ನು ಸೇರಿಸಬೇಕು ಅಂತ ಅಪೇಕ್ಷೆ ಪಡ್ತಾರೆ. ಹೀಗಾಗಿ ಬಹುವ್ಯಾಪ್ತವಾಗಿರತಕ್ಕಂತಹ, ರಹಸ್ಯವಾಗಿರತಕ್ಕ, ಪೂಜನೀಯವಾಗಿರತಕ್ಕ, ಅತ್ಯಂತ ಪ್ರಾಚೀನವಾಗಿರತಕ್ಕ ಏಕಾಕ್ಷರ ಪರಬ್ರಹ್ಮದ ಬಗ್ಗೆ ಕೇಳಿದ್ದೀರಿ. ಶಬ್ದ ಬ್ರಹ್ಮದ ಬಗ್ಗೆ ಕೇಳಿದ್ದೀರಿ. ಓಂಕಾರ ಪರಮಾತ್ಮನ ಬಗ್ಗೆ ಕೇಳಿದ್ದೀರಿ. ಇಷ್ಟು ಹೇಳುವ ಹೊತ್ತಿಗೆ ನಿಮಗೆ ಗೊತ್ತಾಗಬೇಕು ಅದು ಎಷ್ಟು ವಿಶೇಷವಾಗಿರತಕ್ಕಂಥ, ಗಮನಾರ್ಹವಾದ, ವಿಶಿಷ್ಟವಾದ, ಬಹಳ ದೊಡ್ಡದಾಗಿರ್ತಕ್ಕಂಥ ಬೃಹತ್ ವಿಷಯ ಅಂತ. ಹೀಗಾಗಿ ನಾನು ಈ ಪುಟ್ಟ ವೇದಿಕೆಯಲ್ಲಿ ದೊಡ್ಡ ವಿಷಯವನ್ನು ಕುರಿತು ಎಲ್ಲವನ್ನೂ ಮಾತಾಡೋಕ್ಕಾಗಲ್ಲ. ಅದಕ್ಕೆ ಪ್ರತ್ಯೇಕವಾದ ಒಂದು ಉಪನ್ಯಾಸವನ್ನೇ ಕೊಡಬೇಕು, ಉಪನ್ಯಾಸ ಮಾಲಿಕೆಯನ್ನೇ ಕೊಡಬೇಕು. ಹಾಗೆ ನೋಡಿದರೆ ಯಾಕೆ ಅಂದರೆ ಓಂಕಾರದ ಬಗ್ಗೆ ಒಂದು ಉಪನಿಷತ್ತು ಬಂದ್ಬಿಟ್ಟಿದೆ. ಮಾಂಡೂಕ್ಯ ಉಪನಿಷತ್ ಅಂತ ಅದರ ಹೆಸರು. 12 ಮಂತ್ರಗಳಿದೆ ಓಂಕಾರದ ಬಗ್ಗೆ. ಅದನ್ನೆಲ್ಲ ವಿವರಣೆ ಕೊಡಬೇಕಾದ್ರೆ ಬಹಳ ಕಾಲ ಆಗುತ್ತೆ. ಹೀಗಾಗಿ ತುಂಬ ಸ್ಥೂಲವಾಗಿ ಓಂಕಾರದ ವಿಶೇಷವನ್ನು ಕುರಿತು, ಅದರ ಉಗಮವನ್ನು ಕುರಿತು ಪುಟ್ಟದಾಗಿರತಕ್ಕಂಥ ಒಂದು ಪೀಠಿಕೆಯನ್ನು ಮಾತ್ರ ಕೊಡ್ತೀನಿ. ಅಸಲು ಓಂಕಾರ ಅನ್ನುವುದು ಹುಟ್ಟಿದ್ದು ಹೇಗೆ? ನಮ್ಮ ವೈದಿಕ ನಂಬಿಕೆಗಳ ಪ್ರಕಾರ ಪ್ರಜಾಪತಿ ಬ್ರಹ್ಮ ಸಂಕಲ್ಪ ಮಾಡಿ ಸೃಷ್ಟಿ ಮಾಡ್ತಾನೆ. ಏನನ್ನ ಸೃಷ್ಟಿ ಮಾಡ್ತಾನೆ? ಭೂಮಿಯನ್ನ, ಅಂತರಿಕ್ಷವನ್ನ, ಸ್ವರ್ಗವನ್ನ ಸೃಷ್ಟಿ ಮಾಡ್ತಾನೆ. ಪ್ರಾರಂಭದಲ್ಲಿ ಸೃಷ್ಟಿಯಾದದ್ದು ಈ 3. ಆ ಭೂಮಿಯ ಮುಂದೆ ಕುಳಿತುಕೊಂಡು ಮತ್ತೊಂದಷ್ಟು ತಪಸ್ಸನ್ನು ಮಾಡಿ ಅದರ ಏಕೀಕರಣಕ್ಕೆ ಮಥಿಸಿ ಆ ಭೂಮಿಯಿಂದ ವಿಶೇಷವಾಗಿರತಕ್ಕಂಥದ್ದು ಒಂದು ಉತ್ಪತ್ತಿಯಾಗಬೇಕು ಅಂತ ನೋಡ್ತಾನೆ. ಹಾಗೆ ಅಂತರಿಕ್ಷದ ಮುಂದೆಯೂ ಕುಳಿತುಕೊಂಡು ತಪಸ್ಸು ಮಾಡಿ ಅದರ ಸಾರವನ್ನೆಲ್ಲ ಮೇಲೆ ತೆಗಿಬೇಕು ಅಂತ. ಹಾಗೆ ಸ್ವರ್ಗದ ಮುಂದೂ ಕುಳಿತುಕೊಂಡು ಅದರ ಸರ್ವಸ್ವವನ್ನು ಸಂಗ್ರಹ ರೂಪದಲ್ಲಿ ತೆಗಿಬೇಕು ಅಂತ ನೋಡ್ತಾನೆ. ಹಾಗೆ ತಪಸ್ಸನ್ನು ಮಾಡಿದಾಗ ಭೂಮಿಯಿಂದ ಅಗ್ನಿಯ ಉತ್ಪತ್ತಿಯಾಗುತ್ತದೆ, ಅಂತರಿಕ್ಷದಿಂದ ವಾಯುವಿನ ಉತ್ಪತ್ತಿಯಾಗುತ್ತದೆ, ಹಾಗೂ ಸ್ವರ್ಗದಿಂದ ಸೂರ್ಯನ ಉತ್ಪತ್ತಿಯಾಗುತ್ತೆ. ಈಗ ನಮ್ಮ ಮುಂದೆ ಭೂಮಿಯಿಂದ ಉತ್ಪತ್ತಿಯಾಗಿರತಕ್ಕಂತಹ ಅಗ್ನಿ, ಅಂತರಿಕ್ಷದಿಂದ ಉತ್ಪತ್ತಿಯಾಗಿರತಕ್ಕ ವಾಯು, ಸ್ವರ್ಗದಿಂದ ಉತ್ಪತ್ತಿಯಾಗಿರತಕ್ಕಂಥ ಆದಿತ್ಯ, ಈ 3 ಇದೆ ಕಣ್ಮುಂದೆ. ಇದೀಗ ಪ್ರಜಾಪತಿ ಆ ಭೂಮಿಯಿಂದ ಉತ್ಪತ್ತಿಯಾಗಿರತಕ್ಕಂಥ ಅಗ್ನಿಯ ಮುಂದೆ ಕುಳಿತುಕೊಂಡು ತಪಸ್ಸನ್ನು ಮಾಡ್ತಾರೆ.
ಆಗ ಅಗ್ನಿಯಿಂದ ಋಗ್ವೇದ ಅನ್ನುವುದು ಹುಟ್ಟುತ್ತದೆ. ಅದರ ಪ್ರಾರಂಭ ಆಗುವುದೇ ಅಗ್ನಿ ಅಂತಂತ, ಅಗ್ನಿಮೀಡೆ. ಹಾಗೆ ಅಂತರಿಕ್ಷದಲ್ಲಿ ಉದ್ಭವ ಆಗಿರತಕ್ಕಂಥ ವಾಯುವಿನಲ್ಲಿ ತಪಸ್ಸನ್ನು ಮಾಡಿ ಆ ವಾಯುವಿನಿಂದ ಅದ್ಭುತವಾಗಿರತಕ್ಕಂಥ ಮಂತ್ರಗಳು ಹೊರಡುತ್ತೆ. ಅದೇ ಯಜುರ್ವೇದ ಅನ್ನತಕ್ಕಂಥದ್ದು. ಯಜುರ್ವೇದ ಯಜ್ಞಕ್ಕೆ ಸಂಬಂಧಪಟ್ಟಿದ್ದು. ಯಜ್ಞದಲ್ಲಿ ಆಹುತಿಗಳನ್ನು ಕೊಟ್ಟಾಗ ಅಲ್ಲಿ ಹೊರಡತಕ್ಕಂತಹ ಧೂಮವಾಗಲಿ, ಋತ್ವಿಕ ಹೇಳತಕ್ಕಂತಹ ಮಂತ್ರವಾಗಲಿ ವಾಯುವಿನಲ್ಲಿ ವಿಲೀನವಾಗಿ ಬಿಡುತ್ತದೆ. ಮಾರ್ತಾಂಡನಿಂದ ಬಂದದ್ದು, ಅಂತರಿಕ್ಷದಿಂದ ಬಂದದ್ದು ಸೂರ್ಯ. ಆ ಸೂರ್ಯನಿಂದ ಬಂದದ್ದು ಸಾಮವೇದ. ಮಾರ್ತಾಂಡ, ಸಾಮ. ಇದೀಗ ಋಗ್ವೇದ, ಯಜುರ್ವೇದ, ಸಾಮವೇದಗಳು ನಮ್ಮ ಕಣ್ಣು ಮುಂದೆ ಬಂತು. ಋಗ್ವೇದದಲ್ಲಿ ಇರತಕ್ಕಂಥ ಎಲ್ಲ ಸಾರವನ್ನು ಹೊರತೆಗೆದಾಗ ಅದರಲ್ಲಿ ಅ ಅನ್ನತಕ್ಕಂಥ ಅಕ್ಷರ ಉತ್ಪತ್ತಿಯಾಯಿತು. ಹಾಗೆ ಯಜುರ್ವೇದದಿಂದ ಉಕಾರ ಅನ್ನುವುದು ಉತ್ಪತ್ತಿಯಾಯಿತು. ಸಾಮವೇದದಿಂದ ಮಕಾರ ಅನ್ನುವುದು ಉತ್ಪತ್ತಿಯಾಯಿತು. ಇದೀಗ ಪ್ರಜಾಪತಿ ಆ 3 ಅಕ್ಷರಗಳನ್ನು ಸೇರಿಸಿದ. ಅ, ಉ, ಮ. ಅದು ಓಂ ಅನ್ನತಕ್ಕಂಥ ಅಕ್ಷರವಾಯಿತು. ಇದು ಓಂಕಾರದ ಉತ್ಪತ್ತಿ ಕ್ರಮ. ಋಗ್ವೇದದಲ್ಲಿ ಅದರ ವಿವರಣೆ ಬರುತ್ತೆ. ಅಂದರೆ ಅರ್ಥ ಏನಾಯಿತು? ಈ ಓಂಕಾರ ಅನ್ನತಕ್ಕಂಥದ್ದನ್ನು ವಿಭಜಿಸುತ್ತಾ ಹೋದರೆ ಎಲ್ಲಿಗೆ ಹೋಗ್ತೀವಿ ನಾವು? ಭೂಮಿ, ಆಕಾಶ ಹಾಗೂ ಸೂರ್ಯನ ಹತ್ತಿರಕ್ಕೆ ಹೋಗ್ತೀವಿ. ಅಂದರೆ ಏನನ್ನು ನಾವು ಕಾಣ್ತೀವಿ, ನಮಗೆ ದೃಗ್ಗೋಚರವಾಗಬಲ್ಲ ಎಲ್ಲವೂ ಓಂಕಾರದ ಒಳಗೆ ಇದೆ ಅಂತಲೇ ಅರ್ಥ. ಅದಕ್ಕೆ ಕೃಷ್ಣ ಹೇಳಿದ, ನಾವು ಗಿರಾಮಪ್ಯೇಕಮಕ್ಷರಂ ಅಂತ ಹೇಳಿದ. ಗಿರ್ ಅಂದ್ರೆ ಶಬ್ದ ಅಂತ. ಅದೊಂದು ಶಬ್ದ. ಕ ಅದೊಂದು ಶಬ್ದ. ಐಂ ಒಂದು ಶಬ್ದ. ಆ ಒಂದು ಶಬ್ದ. ಈ ಶಬ್ದ ಪ್ರಪಂಚದಲ್ಲಿ ಗಿರಾಮಪ್ ಏಕಮಕ್ಷರಂ, ನಾನು ಓಂಕಾರ. ಓಂ ಇತ್ಯೇಕಾಕ್ಷರಂ ಬ್ರಹ್ಮ. ಅಯ್ಯ, ಈ ಓಂ ಅನ್ನತಕ್ಕಂಥದ್ದೇ ಬ್ರಹ್ಮನ್, ಪರಬ್ರಹ್ಮನ್. ಈ ಓಂಕಾರದ ಮೇಲೆ ಒಂದು ಉಪನಿಷತ್ತೇ ಹೊರಡಿತು. ಮಾಂಡುಕ್ಯ ಅನ್ನತಕ್ಕಂಥ ಮಹರ್ಷಿ ಒಂದು ಉಪನಿಷತ್ತನ್ನು ಬರೆದ. ಮಾಂಡೂಕ್ಯೋಪನಿಷತ್ ಅಂತ 12 ಮಂತ್ರಗಳು ಅದರೊಳಗೆ. ಬಹಳ ಪುಟ್ಟದಾದ ಉಪನಿಷತ್ತು. ಆದರೆ ಶ್ರೀ ಶಂಕರ ಭಗವತ್ಪಾದಾಚಾರ್ಯರು ಹೇಳ್ತಾರೆ, ಈ ಒಂದು ಉಪನಿಷತ್ತನ್ನು ಅಧ್ಯಯನ ಮಾಡಿಬಿಟ್ಟರೆ ಎಲ್ಲ ಉಪನಿಷತ್ತುಗಳ ಸಾರವೂ ಗೊತ್ತಾಗ್ಬಿಡುತ್ತೆ. ವೇದಾಂತಾರ್ಥ ಸಾರ ಅನ್ನತಕ್ಕಂಥದ್ದಪ್ಪ ಮಾಂಡೂಕ್ಯ ಉಪನಿಷತ್ ಅಂತ ಹೇಳ್ತಾರೆ. ಭಗವತ್ಪಾದರ ಗುರುಗಳು ಗೋವಿಂದ ಭಗವತ್ಪಾದರು, ಅವರ ಗುರುಗಳು ಗೌಡಪಾದಾಚಾರ್ಯರು. ಆ ಗೌಡಪಾದಾಚಾರ್ಯರು ಮಾಂಡೂಕ್ಯ ಕಾರಿಕೆಗಳನ್ನು ಅಂತ ಬರೀತಾರೆ. ಅಂದರೆ ಭಗವತ್ಪಾದರ ಗುರುಗಳ ಗುರುಗಳು ಮೊಟ್ಟ ಮೊದಲನೆಯ ಬಾರಿಗೆ ನಮಗೆ ಸಿಕ್ಕಿರತಕ್ಕಂತಹ ಮಾಂಡೂಕ್ಯ ಉಪನಿಷತ್ತಿಗೆ ವ್ಯಾಖ್ಯಾನವನ್ನು ಬರೆದಂಥವ್ರು, ಮಾಂಡೂಕ್ಯ ಕಾರಿಕೆಗಳನ್ನು ಬರೆದಂತಹವ್ರು. ಬಹಳ ಕಷ್ಟ ಅದು ಅರ್ಥ ಆಗೋದು. ಅದು ಬಹಳ ಕಷ್ಟ ಆಗತ್ರಿ ಅರ್ಥ ಆಗೋದಕ್ಕೆ ಅಂತ ಅದನ್ನು ಸರಳ ಮಾಡಿ ಶ್ರೀ ಶಂಕರ ಭಗವತ್ಪಾದಾಚಾರ್ಯರು ಆ ಮಾಂಡೂಕ್ಯ ಕಾರಿಕೆಗಳಿಗೆ ಶಾಂಕರ ಭಾಷ್ಯವನ್ನು ಬರೀತಾರೆ. ಅದೂ ಅರ್ಥ ಆಗುವುದು ಬಹಳ ಕಷ್ಟ. ಆಮೇಲೆ ಅದರ ಮೇಲೆ ಬೇಕಷ್ಟು ಭಾಷ್ಯಗಳು, ವ್ಯಾಖ್ಯಾನಗಳು, ಪ್ರಬಂಧಗಳು, ವಿವರಣೆಗಳೆಲ್ಲ ಬರುತ್ತೆ. ಇರಲಿ. ಓಂ
ಇತಿ ಅಂತಲೇ ಶುರುವಾಗ್ತಕ್ಕಂಥದ್ದು. ಓಂ ಇತಿ ಏತದಕ್ಷರಂ ಇದಂ ಸರ್ವಂ ತಸ್ಯ ಉಪವ್ಯಾಖ್ಯಾನಂ ಭೂತಂ ಭವದ್ ಭವಿಷ್ಯದ್ ಇತಿ ಸರ್ವಂ ಓಂಕಾರಮೇವ ಯಚ್ಚ ಅನ್ಯತ್ ತ್ರಿಕಾಲಾತೀತಂ ತದಪ್ಯೋಂಕಾರಮೇವ ಅನ್ನೋದು ಮೊಟ್ಟ ಮೊದಲನೆಯ ಮಂತ್ರ. ಉಳಿದ 11 ಮಂತ್ರಗಳು. ಈ 12 ಮಂತ್ರಗಳು ಈ ಓಂಕಾರ, ಅದರ ವಿಜೃಂಭಣೆ, ಅದರಲ್ಲಿರತಕ್ಕಂಥ ವಿಭಜನೆ, ಅದರ ಅರ್ಥ ವೈಶಿಷ್ಟ್ಯ, ಅದು ಹೇಗೆ ಎಲ್ಲವನ್ನೂ ವ್ಯಾಪಿಸಿದೆ ಎನ್ನತಕ್ಕಂಥದ್ದನ್ನ ದಾಖಲು ಮಾಡುತ್ತೆ. 4 ಮಹಾವಾಕ್ಯಗಳು ಅಂತ ಹೇಳ್ತಾರೆ. ಆ 4 ಮಹಾವಾಕ್ಯಗಳಲ್ಲಿ ಅಯಮಾತ್ಮ ಬ್ರಹ್ಮ ಅನ್ನತಕ್ಕಂಥದ್ದು ಒಂದು, ಅದು ಇದರೊಳಗಿದೆ. ಮಾಂಡುಕ್ಯೋಪನಿಷತ್ತು ಓಂಕಾರದ ವಿಸ್ತರಣೆ ಇದೆ. ನಾನಾಗಲೇ ಹೇಳಿದೆ, ಓಂ ಇತಿ ಏತತ್ ಅಕ್ಷರಂ ಇದಂ ಸರ್ವಂ. ಓಂ ಅನ್ನತಕ್ಕಂಥ ಅಕ್ಷರವೇ ಸರ್ವವು. ಮುಂದಿಂದೆಲ್ಲ ಅದರ ವಿವರಣೆ. ತಸ್ಯ ಉಪವ್ಯಾಖ್ಯಾನಂ, ಆದ್ದರಿಂದ ಅದನ್ನು ನಾವು ಈಗ ಉಪವ್ಯಾಖ್ಯಾನ ಮಾಡಬೇಕು, ಅದರ ಅರ್ಥವನ್ನು ಹೇಳಬೇಕು. ಭೂತಂ ಭವದ್ ಭವಿಷ್ಯದ್ದಿತಿ ಸರ್ವಂ ಓಂಕಾರಮೇವ. ಭೂತಕಾಲದಲ್ಲಿರೋದಾಗಲಿ, ವರ್ತಮಾನದಲ್ಲಿರೋದಾಗಲಿ, ಭವಿಷ್ಯತ್ ಕಾಲದಲ್ಲಾಗಲಿ ಯಾವುದಿದೆಯೋ ಸರ್ವಂ ಓಂಕಾರಮೇವ, ಅದು ಓಂಕಾರವೇ ಕಣಪ್ಪ. ಯಚ್ಚ ಅನ್ಯತ್ರಿಕಾಲಾತೀತಂ, ಇದಲ್ಲದೆ ಈ 3 ಕಾಲಗಳನ್ನು ಮೀರಿರತಕ್ಕಂಥದ್ರೊಳಗೆ ಏನೇನಿದೆಯೋ ಅದು ಸರ್ವವೂ ತದಪ್ಯೋಂಕಾರವೇ, ಅದೂ ಓಂಕಾರವೇ ಅಂತ ವಿವರಣೆ. ಆದರೆ ಮೊಟ್ಟ ಮೊದಲನೇ ಭಾಗ ಇದೆಯಲ್ಲ, ಓಂ ಇತಿ ಏತತ್ ಅಕ್ಷರಂ ಇದಂ ಸರ್ವಂ, ಅದು ಹೇಗೆ, ಅದು ಅರ್ಥ ಮಾಡ್ಕೊಳ್ಳೋದು ಹೇಗೆ? ಓಂ ಅನ್ನತಕ್ಕಂಥದ್ದೇ ಸರ್ವವು. ಅದಕ್ಕೆ ಬಹಳ ಪುಟಾಣಿಯಾದ ಒಂದು ವಿವರಣೆ, ಬಹಳ ದೀರ್ಘವಾಗಿ ಮಾತಾಡಬೇಕು, ಪುಟ್ಟದಾಗಿರತಕ್ಕಂಥ ಒಂದು ವಿವರಣೆಯನ್ನು ಕೊಟ್ಟು ನಾನು ನಿಮ್ಮ ಈ ಉತ್ತರವನ್ನು ಮುಗಿಸ್ತೀನಿ. ನಮ್ಮ ದೃಷ್ಟಿಗೋಚರವಾಗತಕ್ಕಂಥ ಅಥವಾ ಗೋಚರ ಅಲ್ಲದ, ಅದು ಹಳೆ ಕಾಲದ್ದಾಗಿರಲಿ, ಈಗಿರಲಿ, ಭವಿಷ್ಯತ್ತಿಂದಾಗಲಿ, ಯಾವುದೇ ವಸ್ತುವನ್ನು ಕುರಿತು ನಾವು ಮಾತನಾಡಿದರೆ ಯಾವುದೊಂದು ಹೆಸರಿನಿಂದ ಮಾತಾಡ್ತೀವಿ. ಕಲ್ಲು, ನೀರು, ಶಿಲೆ, ವೃಕ್ಷ, ಜಲ, ಗಗನ, ಹೀಗೆ ಪ್ರತಿಯೊಂದನ್ನೂ ಒಂದು ಹೆಸರಿನಿಂದ ಕರಿತೀವಿ, ಒಂದು ಪದದಿಂದ ಗುರುತಿಸ್ತೀವಿ. ಯಾವಾಗ ನಾವು ನಮ್ಮ ಸುತ್ತಮುತ್ತಲಿನ ದೃಗ್ಗೋಚರವಾದ, ಕಾಣಬಲ್ಲಂತಹ, ಕಾಣದಂತಹ, ಈಗಿರುವ, ಮುಂದೆ ಬರಬಹುದಾದ್ದು, ಈಗ ಎಷ್ಟೋ ಕಾಲದಿಂದ ಇದ್ದು ನಾವು ಅದನ್ನು ಗಮನಿಸ್ತಕ್ಕಂಥದ್ದು, ಹಿಂದೆ ಇದ್ದದ್ದು, ಈ ಎಲ್ಲ ವಸ್ತುಗಳು ಯಾವುದೋ ಒಂದು ಹೆಸರಿನಿಂದ ಕರೀತೀವಿ. ಆ ಹೆಸರು ಯಾವುದೇ ಇದ್ದರೂ, ಯಾವ ಪದವೇ ಇದ್ದರೂ ಈ ಓಂಕಾರದೊಳಗೆ ಕಾಣುತ್ತೆ. ಆದ್ದರಿಂದ ಮಾಂಡುಕ್ಯ ಋಷಿ ಹೇಳ್ತಾ ಇದ್ದಾನೆ, ಓಂಮಿತಿ ಏತತ್ ಸರ್ವಂ ಓಂಕಾರ. ಓಂ ಅನ್ನತಕ್ಕಂಥದ್ದೇ ಸರ್ವವೂ ಆಗಿದೆ. ಸರ್ವವೂ ಓಂಕಾರವೇ ಆಗಿದ್ರೆ ಆ ಓಂಕಾರ ಅನ್ನುವುದು ಏನು ಅನ್ನುವುದನ್ನು ಮುಂದೆ ಚರ್ಚೆ ಮಾಡ್ತಾ ಹೋಗ್ತಾರೆ. ಅದಕ್ಕಾಗಲೇ ಹೇಳಿದ್ದು ಆಯಿತು. ಗಿರಾಮಪ್ಯೇಕಮಕ್ಷರಂ, ನಾನು ಕಣೆಯ ಅದು ಓಂಕಾರ ಅಂದರೆ ಅಂತ ಕೃಷ್ಣ ಹೇಳಿದ ಅಂತ. ಅಥವಾ ನಾನು ಇನ್ನೊಂದ್ಸಲ ಹೇಳಿದಾಗೆ, ಓಂ ಇತಿ ಏಕಾಕ್ಷರಂ ಬ್ರಹ್ಮ. ಓಂ ಅಂದ್ರೆ ಅರ್ಥ ಏನಪ್ಪ ಅಂದ್ರೆ ಬ್ರಹ್ಮನ್. ನಮಸ್ಕಾರ. ಗುರುಗಳಿಗೆ ನಮಸ್ಕಾರ. ನನ್ನ ಹೆಸರು ಶಿವಪ್ರಸಾದ್. ನನ್ನ ಪ್ರಶ್ನೆ ಏನೆಂದರೆ, ಅದ್ವೈತಿಗಳಿಗೆ ಯಾಕೆ ಪ್ರಚ್ಛನ್ನ ಬೌದ್ಧರು ಎಂದು ಕರೆಯುತ್ತಾರೆ?